ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. SL ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಕಸ್ಟಮರ್ದೊಂದು ಬ್ಲೌಸ್ ಮಾಡ್ತಾ ಇದ್ದೀವಿ ನೋಡಿ. ಇದು ಸ್ಲೀವ್ಸ್ ಹಾಕ್ಕೊಂಡಿದ್ದೀವಿ, ಇನ್ನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಇನ್ನೂ ಆಗಿಲ್ಲ. ಆ್ಯಕ್ಚುಲಿ ಫಸ್ಟ್ ಸ್ಲೀವ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಅವ್ರು ಹೇಳಿರೋದು ಈ ಥರ ಪಿಕಾಕ್ ಡಿಸೈನು. ಇವಾಗ ಸೆಕೆಂಡ್ ಕಲರ್ ರನ್ ಆಗ್ತಾಯಿದೆ ನೋಡಿ, ಪಿಂಕ್ ಕಲರು. ಸೊ ಸ್ಯಾರಿ ಈ ಥರ ಇದೆ, ಕನಕಾಂಬ್ರ ಕಲರ್ ಸ್ಯಾರಿ. ಒಂಥರ ಡಿಫ್ರೆಂಟ್ ಕಲರ್ ಇದೆ. ಇದೆಲ್ಲ ಕನಕಾಂಬ್ರ ಕಲರು ಮತ್ತು ಪರ್ಪಲ್ ಕಲರು, ಬ್ಲೂ ಕಲರ್ ಎಲ್ಲ ಒಂಥರ ಚೆನ್ನಾಗಿದೆ ಸ್ಯಾರಿನ. ಸೊ ಅವರು ಈ ಥರ ಡಿಸೈನ್ ಹೇಳಿದ್ದಾರೆ. ಇವಾಗ ಸ್ಲೀವ್ಸ್ ಹಾಕ್ಕೊಂಡಿರೋದ್ರಿಂದ ಸ್ಲೀವ್ಸ್ ರನ್ ಆಗ್ತಾ ಇದೆ ನೋಡಿ. ಈ ಥರ ಬಂದಿದೆ. ಫಸ್ಟ್ ಲೈನು ಬ್ಲೂ ಆಗಿದೆ, ಸೆಕೆಂಡ್ ಒನ್ನು ಕನಕಾಂಬ್ರಿ ಕಲರ್ ರನ್ ಆಗ್ತಾ ಇದೆ. ಸೊ ಗೈಸ್, ಇದು ಒನ್ ಸೈಡ್ ಸ್ಲೀವ್ಸ್ ಇನ್ನೇನು ಮುಗಿತಾ ಇದೆ ನೋಡಿ. ಈ ಥರ ಬಂದಿದೆ. ಇನ್ನೊಂದು 9 ಮಿನಿಟ್ಸ್ ಇದೆ ನೋಡಿ. 9 ಮಿನಿಟ್ಸ್ ಇದೆ, 8 ಮಿನಿಟ್ಸು. ಸೊ ಗೈಸ್, ಇದು ಒಂದು ಸೈಡ್ ಸ್ಲೀವ್ ಆಗಿದೆ ನೋಡಿ, ಈ ಥರ ಬಂದಿದೆ. ಈಗ ನೆಕ್ಸ್ಟ್ ಸೈಡ್ ಸ್ಲೀವ್ಗೆ ಹಾಕ್ಕೊಂಡಿದ್ದೀನಿ. ಫಸ್ಟು ನೋಡಿ, ಈ ಥರ ಇದೆ ಡಿಸೈನು. ಓಕೆನಾ? ನೆಕ್ಸ್ಟ್ ಸೈಡ್ ಸ್ಲೀವ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫ್ರಂಟು ಬ್ಯಾಕ್ ಇನ್ನೂ ಮಾಡಿಲ್ಲ. ಫ್ರಂಟ್ ನೆಕ್ಗೆ ಹಾಕಿದ್ದೀನಿ, ಬ್ಯಾಕು ನೆಕ್ಕಿಗೂ ಇಲ್ಲಿ ಹಾಕಿ ಬಿಟ್ಟಿದ್ದೀನಿ ನೋಡಿ. ಹಾಕಿದ್ದೀನಿ ನೋಡಿ, ಈ ಥರ ಬ್ಯಾಕ್ ನೆಕ್ಕಿಗೂ ಹಾಕಿ ಬಿಟ್ಟಿದ್ದೀನಿ. ಈ ಕಡೆ ಫ್ರಂಟ್ ನೆಕ್ಕಿಗೂ ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ ಒಂದು ಸ್ಲೀವ್ ಆಗಿದೆ, ಇನ್ನೊಂದು ಸೈಡ್ ಸ್ಲೀವ್ ಆಗ್ತಾ ಇದೆ. ಸೊ ಗೈಸ್, ಇದು ಸ್ಲೀವ್ಸು 2 ಸೈಡು ಮುಗ್ದಿದೆ ನೋಡಿ. ಈ ಥರ ಬಂದಿದೆ 2 ಸೈಡೂ. ಓಕೆನಾ? ತುಂಬ ಚೆನ್ನಾಗಿದೆ, ಡಿಸೈನ್ ಬಂದಿದೆ. ಸೊ ಇವಾಗ ಫ್ರಂಟ್ ಸೈಡಿಗೆ ಹಾಕ್ತಾಯಿದ್ದೀನಿ. ಫ್ರಂಟ್ ಸೈಡಿಗೆ ಹಾಕಿ ಸೆಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಫ್ರಂಟ್ಗೆ. ಪೆನ್ ಡ್ರೈವಲ್ಲಿ 203 ಇದು ಫ್ರಂಟ್ ಸೈಡು. ಓಕೆನಾ? ಇದಕ್ಕೆ ಕಲರ್ ಕಾಂಬಿನೇಷನ್ ಕೊಡಬೇಕು. ಸೊ ಇದೇ ಇಲ್ಲಿ ವೈಟ್ ಕಲರ್ ಇದೆ, ಇದಕ್ಕೆ ನಾನು ಬ್ಲೂ ಕೊಡ್ತಾಯಿದ್ದೀನಿ. ಓಕೆನಾ? ನೆಕ್ಸ್ಟು ಅದಕ್ಕೆ ನಾನು ಪಿಂಕ್ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಬ್ಲೂ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಬಂದು ಪಿಂಕೆ ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಬರುತ್ತದೆ ಡಿಸೈನು. ಓಕೆನಾ? ನೋಡಿ. ಸೊ ಇದು 100% ನೋಡೋಣ ಇದು ಎಷ್ಟಕ್ಕೆ ಬರುತ್ತೆ ಅಂತ. ಆಮೇಲೆ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೇಕು, ಇಲ್ಲ ದೊಡ್ಡದಾಗುತ್ತೆ ಅಂತ ಅಂದರೆ ಕಡಿಮೆ ಮಾಡ್ಕೋಬೇಕು.
ಸೊ ಇದು ಕಡಿಮೆ ಬಂತು. ಆ್ಯಕ್ಚುಲಿ ನಾನು ಒಂದು 10% ಇದನ್ನು ರೈಸ್ ಮಾಡ್ಕೊತೀನಿ. ಓಕೆನಾ? ಓಕೆ ನೋಡಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಓಕೆ, ಸಾಕಾಗುತ್ತೆ ಅಂತ ಅಂದ್ಕೊತೀನಿ. ಮೋಸ್ಟ್ಲಿ ಸಾಕಾಗುತ್ತೆ. ಸೊ ಇದು ಸಾಕಾಗಲ್ಲ, ಅದಕ್ಕೆ ಫುಲ್ಲು 120ಗೆ ಹಿಡ್ಕೊತಾ ಇದ್ದೀನಿ ನಾನು. ಓಕೆನಾ? ಸೊ 120ಗೆ ಇಟ್ಟಿದ್ದೀನಿ. ಸೊ ಸಾಕಾಗುತ್ತೆ ಅಂತ ಅಂದ್ಕೊತೀನಿ. ಇಲ್ಲಿಂದ ಇಲ್ಲಿಗೆ ಬರುತ್ತದು. ಓಕೆನಾ? ಸೊ ಫಸ್ಟ್ ಕಲರ್ ಬಂದು ಬ್ಲೂ ಕಲರು. ಸೊ ನಾನು ಬ್ಲೂ ಕಲರ್ ಹಾಕ್ತಾಯಿದ್ದೀನಿ. ಸೊ ನೋಡಿ, ಬ್ಲೂ ಕಲರ್ ಹಾಕ್ಕೊಂಡಿದ್ದೀನಿ. ಈಗ ಪ್ರೆಷರ್ ಫುಟ್ ಇಳಿಸಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಇದು ಫ್ರಂಟು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಇದೆ ಫ್ರಂಟ್. ಇಷ್ಟು ಆಗಿದೆ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 5 ಮಿನಿಟ್ಸ್ ಇದೆ. ಅದನ್ನು ಸೊ ಗೈಸ್ ನೋಡಿ, ಫ್ರಂಟ್ ಪಾರ್ಟ್ ಆಗಿದೆ ಈಗ. ಓಕೆನಾ? ನೆಕ್ಸ್ಟು ಬ್ಯಾಕ್ ಪಾರ್ಟಿಗೆ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಪಾರ್ಟಿಗೆ ನೋಡಿ, ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ನೆಕ್ಸ್ಟು ಇಲ್ಲಿ 203 ಇದ್ರೊಳಗೆ ಬ್ಯಾಕ್ ಪಾರ್ಟು ಫಸ್ಟು ಬ್ಯಾಕ್ ಲೆಫ್ಟ್, ಇದು ಬ್ಯಾಕ್ ರೈಟ್ ಇದು. ಓಕೆನಾ? ಫಸ್ಟು ನಾನು ಬ್ಲ್ಯಾಕ್ ಲೆಫ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು, ಇದು 100 ಇದೆ. ಇದನ್ನು ಓಕೆ ಕೊಡೋಕ್ಕಿಂತ ಮುಂಚೆ ನಾನು ಕಲರ್ ಸೆಲೆಕ್ಷನ್ ಮಾಡ್ಕೊಬೇಕು. ಇದು ಒಂದು, ಇದು ಎರಡನೇದು ಬಂದು ಇದು ಬ್ಲೂನೇ ಇದೆ. ಸೊ ಇದು ಐ ಥಿಂಕ್ ಅಲ್ಲ, ಪಿಂಕ್ ಬರುತ್ತೆ. ಓಕೆನಾ? ಇದು ಬಂದು ಬ್ಲೂ ಬರುತ್ತೆ. ಸೊ ಇದು ಬಂದು ನನಗೆ ಗೋಲ್ಡನ್ ಬರುತ್ತೆ. ಸೊ ಈ ಥರ ಬರುತ್ತೆ ನನಗೆ. ಓಕೆನಾ? ಇದನ್ನು ಓಕೆ ಕೊಟ್ಬಿಟ್ಟು ನೋಡ್ತೀನಿ ಎಷ್ಟಕ್ಕೆ ಬರುತ್ತೆ ಇದು ಅಂತ ಅಂದ್ಬಿಟ್ಟು. ನೋಡಿ, ನನಗೆ ಸ್ಟಾರ್ಟ್ ಆಗಬೇಕಾಗಿರೋದು ಇಲ್ಲಿಂದ. ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಗಬೇಕು. ನಾನು ಇದನ್ನು
ಸೊ ಅಲ್ಲಿಗೆ ಬರುತ್ತೆ. ನಾನು ಇದಕ್ಕೆ ಇವಾಗ ಪ್ಯಾಚನ್ನ ಹಾಕ್ಕೊಳ್ಳೇಬೇಕು. ಪ್ಯಾಚ್ ಹಾಕ್ಕೊಳ್ತೀನಿ ನೋಡಿ. ಸೊ ಇದಕ್ಕೆ ಪ್ಯಾಚ್ ಹಾಕ್ಕೊಳ್ಳೋದು ಹೆಂಗೆ ಅಂತ ಅಂದರೆ, ಇಲ್ಲಿ ಫೋಲ್ಡರ್ಗೆ ಹೋಗ್ಬಿಟ್ಟು ಅದೇ ನಂಬರ್ದು ಏನಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ಇಲ್ಲಿರುತ್ತೆ ಪ್ಯಾಚು, ಇದು ಟಾಪ್ ಅಂತ ಇರುತ್ತಲ್ಲ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೂ ಸಹ ನಾನು ಕಲರ್ನ ಚೇಂಜ್ ಮಾಡ್ತೀನಿ. ಯಾವ್ಯಾವ ಕಲರ್ ಕೊಟ್ಟಿದ್ದೆ, ಬ್ಲೂ, ಇದಕ್ಕೂ ಸಹ ಬ್ಲೂ ಕೊಟ್ಟಿದ್ದೀನಿ. ಇದಕ್ಕೆ ಬಂದು ಪಿಂಕ್ ಕೊಟ್ಟಿದ್ದೀನಿ. ಇದಕ್ಕೆ ಬಂದು ಸೇಮ್ ಬ್ಲೂ ಕೊಟ್ಟಿದ್ದೀನಿ. ಇದಕ್ಕೆ ಬಂದು ನಾನು ಗೋಲ್ಡ್ ಕೊಟ್ಟಿದ್ದೀನಿ. ಸೇಮ್ ಅದೇ ಥರನೇ ಬರುತ್ತೆ ಅದನ್ನು. ಸೊ ಇದು ಏನು ಇರುತ್ತೋ ನಂಬರ್ ಅಂದರೆ ಮೀನ್ಸ್ ಎಷ್ಟು ಪರ್ಸೆಂಟೇಜಲ್ಲಿರುತ್ತೋ ಇದು ಅಷ್ಟೇ ಪರ್ಸೆಂಟೇಜಲ್ಲಿ ಇರಬೇಕು. ಸೊ ಇದನ್ನು ನಾವು ಸೆಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕರೆಕ್ಟಾಗಿ ಅದೇ ಥರನೇ ಸೆಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ಲೀನಾಗೆ ಇದು ಸೆಟ್ ಮಾಡ್ಕೋಬೇಕು, ಕ್ಲೀನಾಗೆ ಈ ಥರ. ಓಕೆನಾ? ಇದು ಓಕೆ ಕೊಟ್ಟಾದಮೇಲೆ ಇದನ್ನು ಗ್ರೂಪ್ ಮಾಡ್ಕೊಬೇಕು. ಒಂದೇ ಸತಿಗೆ ಆಗೋ ಥರ ನಾವು ಗ್ರೂಪ್ ಮಾಡ್ಕೋಬೇಕು. ಅದು ಎಲ್ಲಿ ಬರುತ್ತೆ ಅಂದರೆ, ಇಲ್ಲಿ ಥ್ರೆಡ್ ಥರ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದೊಂದು ಸತಿ ಕೊಟ್ಟು ಓಕೆ ಕೊಟ್ಟರೆ ಗ್ರೂಪ್ ಆಗುತ್ತೆ ಇದು. ನೋಡಿ, ಇವಾಗ ತಿರ್ಗಾ ಫಸ್ಟಿಂದ ಆಗುತ್ತೆ. ಸೊ ನಾನು ಅಲ್ಲಿಂದ ಶುರು ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲಿವರೆಗೂ ಬರುತ್ತೆ ಅಂತ ನಾವು ನೋಡ್ಕೋಬೇಕು. ಸೊ ಅಲ್ಲಿಗೆ ಲೈನಿಗೆ ಕರೆಕ್ಟಾಗಿ ಬಂದು ನಿಮಗೆ ಕೂತ್ಕೊಳ್ಳುತ್ತೆ. ಓಕೆನಾ? ಅಲ್ಲಿವರೆಗೂ ಬರುತ್ತದೆ. ಸೊ ಇವಾಗ ಫಸ್ಟಿಂದ ಶುರು ಮಾಡೋದಕ್ಕೆ ನಾನು ಫಸ್ಟು ಬ್ಲೂ ಕಲರ್ ಹಾಕಿದ್ದೀನಿ. ಸೊ ನಾನು ಬ್ಲೂ ಕಲರ್ನೇ ಹಾಕ್ತಾಯಿದ್ದೀನಿ. ಸೊ ನೋಡಿ, ನಾನು ಬ್ಲೂ ಕಲರ್ ಹಾಕ್ಕೊಂಡು ನಾನು ಸ್ಟಾರ್ಟ್ ಕೊಡ್ತಾಯಿದ್ದೀನಿ. ಸೊ ನೋಡಿ, ಇದು ಈ ಥರ ಬರ್ತಾಯಿದೆ. ಸೊ ಗೈಸ್, ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಥರ ಮಿಷಿನ್ಸ್ ತೊಗೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ತಗೊಳ್ಳಿ. ಏಕೆಂದರೆ ಇವತ್ತು ಯಾವುದೋ ಬೇರೆ ಅಂಗಡಿಗೆ ಹೋಗಿದ್ದೆ ನಾನು, ಏನು ಥ್ರೆಡ್ ಮತ್ತು ನೀಡಲ್ಸ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಒಂದು ಅಂಗಡಿಗೆ ಹೋಗಿದ್ದೆ. ಅವರು ಸೇಲ್ಸ್ ಆ್ಯಂಡ್ ಸರ್ವೀಸು ಸಹ ಇದೆ ಅವ್ರದ್ದು. ಒಬ್ಬರು ಆಂಟಿ ಯಾವುದೋ ಬೇರೆ ಊರಿಂದ, ಸ್ವಲ್ಪ ತುಂಬ ದೂರದಿಂದನೇ, ತುಮಕೂರಿಂದ ತುಂಬ ದೂರದಿಂದನೇ ಬಂದಿದ್ದರು. ಅವರು ಪಾಪ ಮಿಷಿನ್ ರಿಪೇರಿಗೆ ಕೊಟ್ಟು 1-1.5 ತಿಂಗಳಾಗಿದೆ, ಇನ್ನೂ ಕೊಟ್ಟಿಲ್ಲ ಅವರು ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಹೋಗ್ಬೇಕಾದ್ರೆ ಅವ್ರು ನಾನು ಹೋದ್ಮೇಲೆ ಅಟ್ಲೀಸ್ಟ್ 1.5 ಅವರ್ಸ್ ನಾನು ಕಾದಿದ್ದೀನಿ. ಅವರು ನನಗಿಂತ ಮುಂಚೆ ಬಂದು ಕಾಯ್ತಿದ್ರು ಪಾಪ ಆ ಆಂಟಿ. ಸೊ ಅವ್ರು ಬಂದು ಕಾಯ್ತಿದ್ರು ಸಹ ಅವರು ಏನೂ ರೆಸ್ಪಾನ್ಸ್ ಮಾಡ್ದಲೇ ಅಂಗಡಿ ಬಾಗಿಲು ತೆಗಿದಲೆ ಎಲ್ಲೋ ಹೋಗಿದ್ದೀನಿ, ನಾಳೆ ಬರ್ತೀನಿ, ನಾಳೆ ಸಿಗ್ತೀನಿ ಅಂತ ಅಂದ್ಬಿಟ್ಟು ಪಾಪ ಫೋನ್ ಮಾಡಿದ್ರು ಸಹ ಏನೋ ಇದು ಮಾಡಿದ್ರಂತೆ. ಅವರೇನೋ ಮಿಷಿನ್ ತೊಗೊಂಡು 20 ಇಯರ್ಸ್ ಆಗಿತ್ತಂತೆ. ಸೊ ಅವರೇನೋ ಮೋಸ್ಟ್ಲಿ ಹೆಡ್ ಆಫೀಸ್ಗೋ ಎಲ್ಲರೂ ಕಳಿಸಿರ್ತಾರೆ ರಿಪೇರಿಗೆ, ಬಟ್ ಅದನ್ನು ಇನ್ಫಾರ್ಮ್ ಮಾಡಬೇಕು. ಯಾಕೆಂದರೆ ಹಳ್ಳಿ ಜನ ಅವರು ಆ್ಯಕ್ಚುಲಿ. ಸೊ ಹಳ್ಳಿ ಜನಕ್ಕೆ ಸ್ವಲ್ಪ ಗೊತ್ತಾಗೋದಿಲ್ಲ, ನಾವು ಅಂದರೆ ನೀವು ಏನು ಮಾಡ್ತೀರಾ, ಅದನ್ನು ಎಲ್ಲಿ ಕಳಿಸ್ತೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಆದಷ್ಟು ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನು ನಾವಿಲ್ಲ ಕಳಿಸಿದ್ದೀವಿ, ಇಲ್ಲಿಗಲ್ಲ ಮೇಡಮ್, ನಾವಿಲ್ಲ ಕಳಿಸಿದ್ದೀವಿ,
ಆದಷ್ಟು ಬೇಗ ಸಿಗುತ್ತೆ ಅಂತ ಅಂದ್ಬಿಟ್ಟು ಪಾಪ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ನನ್ನ ಅನಿಸಿಕೆ. ಓಕೆನಾ. ತುಂಬ ಜಾಸ್ತಿ ಇವಾಗ ಇದಾಯಿತು ಅಂದರೆ ಅವರು ಪಾಪ ದಿನ ಎಲ್ಲೋ ಬೇರೆ ಊರಿಂದ ಓಡಾಡ್ತಿದ್ದಾರಂತೆ ಸಿಟಿಗೆ. ಇವತ್ತು ಬಂದು ಲಾಸ್ಟಿಗೆ ಹೋಗ್ಬೇಕಾದ್ರೆ ಪಾಪ ಕೊನೆಗೆ ಹತ್ಕೊಂಡು ಹೋದರು ಅವರು. ಓಕೆನಾ. ದಯವಿಟ್ಟು ಆ ಥರ ಮಾಡಬೇಡಿ ಯಾರಾದರೂ ಮಿಷಿನ್ ಸೇಲ್ಸು ಮತ್ತು ಸರ್ವಿಸು ತೊಗೊಳ್ಳೋರು. ಇಲ್ಲ ಅವ್ರಿಗೆ ಹಳ್ಳಿ ಜನಕ್ಕೆ ಇನ್ಫಾರ್ಮ್ ಮಾಡಿಬಿಡಿ, ಹಿಂಗಲ್ಲ ಹಿಂಗಾಗಿದೆ ಅಂತ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡಿ ಅವ್ರಿಗೆ. ಓಕೆನಾ. ನನಗೆ ಒಂಥರ ಬೇಜಾರಾಯಿತು ಪಾಪ ಅವ್ರು ಹತ್ಕೊಂಡು ಹೋಗಿದ್ದು ಲಾಸ್ಟಿಗೆ. ಓಕೆ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟು ರೆಡಿ ಆಗ್ತಾ ಇದೆ. ಸೊ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಸೊ ಗೈಸ್, ಇದು ಫ್ರಂಟ್ ಪಾರ್ಟ್ ಮುಗಿದಿದೆ ನೋಡಿ. ಇದು ಫ್ರಂಟ್ ನೆಕ್ ಅಲ್ಲ, ಸಾರಿ ಬ್ಯಾಕ್ ನೆಕ್ಕು. ಅದಾದಮೇಲೆ ಇದು ಫ್ರಂಟ್ ನೆಕ್ಕು. ಓಕೆನಾ. ನೆಕ್ಸ್ಟು ಇದು ಸ್ಲೀವ್ಸು ನೋಡಿ. ಇದು ಸ್ಲೀವ್ಸು, ಫ್ರಂಟ್ ನೆಕ್ಕು, ಇದು ಬ್ಯಾಕ್ ನೆಕ್. ಓಕೆನಾ. ಸೊ ಡಿಸೈನ್ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. Bye friends, take care.